ಬೆಳಗಾವಿಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಭೀತಿಯಲ್ಲಿದ್ದಾರೆ ಜನ. ನಂದಿಹಳ್ಳಿ ಗ್ರಾಮದ ಜನರ ನಿದ್ದೆಗೆಡಿಸಿದೆ ಈ ಚಿರತೆ. ಹೌದು, ಬೆಳಗಾವಿಯಲ್ಲಿ ಚಿರತೆ ಪ್ರತ್ಯಕ್ಷವಾದಂತಹ ಘಟನೆ ಇದು. ಚಿರತೆಯನ್ನ ನೋಡಿ ಭೀತಿಯಲ್ಲಿದ್ದಾರೆ ಜನ. ನಂದಿಹಳ್ಳಿ ಗ್ರಾಮದ ಜನರ ನಿದ್ದೆಗೆಡಿಸಿದೆ ಚಿರತೆ. ರಾಜಹಂಸಗಡ, ನಂದಿಹಳ್ಳಿ, ಗುರಿಗಂಜಿಯಲ್ಲಿ ಈ ಚಿರತೆ ಓಡಾಟವನ್ನ ಮಾಡಿದೆ ಅನ್ನುವಂಥ ಸುದ್ದಿ. ಚಿರತೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಖಾನಾಪುರ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗಿದೆ. ಚಿರತೆ ನಿದ್ದೆಗೆಡಿಸಿದೆ ಬೆಳಗಾವಿಯಲ್ಲಿ ಚಿರತೆ ಪ್ರತ್ಯಕ್ಷವಾದ ತಕ್ಷಣ ಜನರು ಭೀತಿಯಿಂದ ಇದ್ದಾರೆ. ರಾಜಹಂಸಗಡ ಇರಬಹುದು, ನಂದಿಹಳ್ಳಿ ಇರಬಹುದು, ಗುರ್ಲಿಗಂಜಿ ಇರಬಹುದು, ಈ ಗ್ರಾಮದಲ್ಲೆಲ್ಲ ಚಿರತೆ ಓಡಾಡಿದೆ ಅನ್ನುವಂಥ ಮಾಹಿತಿ ಇದೆ. ಗ್ರಾಮಸ್ಥರು ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ತಲುಪಿಸಿದ್ದಾರೆ. ಅರಣ್ಯ ಇಲಾಖೆಯವರು ಕೂಡ ಚಿರತೆಯ ಶೋಧದಲ್ಲಿ ತೊಡಗಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಈ ಚಿರತೆ ಆಗ್ಲಿ, ಹುಲಿ ಆಗ್ಲಿ, ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಬರ್ತಾನೆ ಇದೆ, ಇಂಥ ಸುದ್ದಿ ಕೇಳ್ತಾನೆ ಇದ್ದೀವಿ. ಈಗ ಬೆಳಗಾವಿಯಲ್ಲಿ ಈ ಚಿರತೆ ಪ್ರತ್ಯಕ್ಷವಾಗ್ತಿರೋವಂಥದ್ದು ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಚಿರತೆ ಏನಾದ್ರೂ ಸಿಕ್ಕಂತ ಮಾಹಿತಿ ಇದೆಯಾ? ಖಂಡಿತ ಮಂಜರೆ, ಏನಂತಂದ್ರೆ ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಚಿರತೆ ಒಂದು ಪ್ರತ್ಯಕ್ಷವಾಗಿದ್ದು ಸಾಕಷ್ಟು ರೀತಿಯಲ್ಲಿ ಬೆಳಗಾವಿ ಜನತೆಯನ್ನ ಇಲ್ಲಿ ಬೆಚ್ಚಿ ಬಿದ್ದಿಸಿರುವಂತದ್ದು. ರಾತ್ರಿ ಹೊತ್ತು ಈ ಒಂದು ಜಿಂಕೆ ಈ ಒಂದು ಚಿರತೆ ಏನಿದೆ ಅಡ್ಡಾಡುತ್ತಿರುವುದನ್ನು ಗಮನಿಸಿದರು. ಸ್ಥಳೀಯರ ಮೊಬೈಲ್ ನಲ್ಲಿ ದೃಶ್ಯವೂ ಸಹ ಇಲ್ಲಿ ಸೆರೆ ಸಹ ಹಿಡಿದಿರುವಂತದ್ದು. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಹ ಇಲ್ಲಿ ಮನವಿಯನ್ನು ಸಹ ಮಾಡ್ತಾ ಇರುವಂತದ್ದು. ರಾಜಹಂಸಗಡ ಪ್ರದೇಶದಲ್ಲಿ ಹೆಚ್ಚಾಗಿ ನವಿಲುಗಳು ಇರುವುದರಿಂದ ಅವುಗಳನ್ನ ತಿನ್ನಲು ಏನು ಚಿರತೆ ಬರುತ್ತೆ ಅಂತ ಹೇಳಿ ಅಧಿಕಾರಿಗಳಿಗೆ ಸ್ಥಳೀಯ ನಿವಾಸಿಗಳು ಸಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ಸಹ ನೀಡುವಂತದ್ದು. ಚಿರತೆ ಪ್ರತ್ಯಕ್ಷವಾದ ಹಿನ್ನೆಲೆ ಅಂತಂದ್ರೆ ಬೆಳಗಾವಿಯ ಖಾನಾಪುರ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿರುವಂತದ್ದು. ಯಾವುದೇ ರೀತಿಯಾಗಿ ಯಾರೂ ಸಹ ಭಯ ಪಡಬೇಡಿ, ನಾವು ನಿಮ್ ಜೊತೆ ಇರ್ತೀವಿ, ಆದಷ್ಟು ಬೇಗನೆ ಸೆರೆ ಹಿಡಿಯುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರಿಗೂ ಸಹ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನಂತಂದ್ರೆ ಭರವಸೆಯನ್ನ ಸಹ ನೀಡಿರುವಂತದ್ದು. ಆದ್ರೂ ಸಹ ಇಲ್ಲಿ ಜನರಲ್ಲಿ ಆತಂಕ ಸಹ ಇಲ್ಲಿ ಎದುರಾಗಿರುವಂತದ್ದು. ಕೇವಲ ಮನುಷ್ಯರ ಮೇಲೆ ದಾಳಿ ಮಾಡೋದು ಅಷ್ಟೇ ಅಲ್ಲದೆ ಪ್ರಾಣಿ ಮತ್ತು ಏನು ಎಮ್ಮೆ ಮತ್ತು ಆಡುಗಳ ಮೇಲೂ ಸಹ ಸಾಕಷ್ಟು ರೀತಿಯಲ್ಲಿ ದಾಳಿ ಮಾಡುತ್ತೆ. ಅದಕ್ಕಾಗಿ ಅವುಗಳ ಪ್ರಾಣವೂ ಸಹ ಮುಖ್ಯ. ಯಾಕಂದ್ರೆ ನಮ್ಮ ರೀತಿಯಲ್ಲಿ ಅವಕ್ಕೂ ಸಹ ಜೀವ ಇದೆ. ಅವುಗಳನ್ನ ಸಹ ಆ ಒಂದು ಕಾರಣಕ್ಕಾಗಿ ಆದರೂ ಇಲ್ಲಿ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿ ಅಂತ ಹೇಳಿ ಸ್ಥಳೀಯರು ಸಹ ಏನಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಹ ಮಾಡಿರುವಂತದ್ದು. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿರತೆ ಒಂದು ಕಾಣಿಸಿಕೊಂಡಿರುವಂತದ್ದು. ಮಾಜರಿ. ಎಸ್ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.